ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ನಿಮ್ಮ ಸ್ಕೂಲ್ ಸೈಡಿಂದ ಮಕ್ಕಳಿಗೆ ಟ್ರಿಪ್ ಇಡಬೇಕು ಅಂತ ಇದ್ದರೆ ಎಲ್ಲಿಗೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಪೇರೆಂಟ್ಸ್ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ರಜೆ ಟೈಮಲ್ಲಿ ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೋದು. ಯಾವುದು ಅಂದರೆ ಗೊಮ್ಮಟೇಶ್ವರ ಸ್ಟ್ಯಾಚು. ಇದು ಎಲ್ಲಿ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಇದು ಕಾರ್ಕಳದಲ್ಲಿ ಬರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ನಿಮ್ಮ ಮಕ್ಕಳನ್ನ ಸ್ಟೂಡೆಂಟ್ಸ್ನ ಏನು ಮಾಡ್ಬೋದು, ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿಗೆ ಹೋಗೋದು ತುಂಬ ಈಸಿ. ಮಂಗಳೂರಿಂದ, ಬೆಂಗಳೂರಿಂದ ಹಾಗೆ ಉಡುಪಿಯಿಂದ ಡೈರೆಕ್ಟ್ ಬಸ್ಸಸ್ ಇದೆ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟ್ ಗೌರ್ಮೆಂಟ್ ಬಸ್ಸಲ್ಲಾರು ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ನೀವೇನು ಮಾಡ್ಬೋದು ಪ್ರೈವೇಟ್ ವ್ಯಾನ್ ಮಾಡ್ಕೊಂಡಾರು ಕರ್ಕೊಂಡು ಹೋಗ್ಬೋದು. ಓಕೆನಾ? ನಾನಿವಾಗ ಈ ವಿಡಿಯೋದಲ್ಲಿ ಈ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಗೊಮ್ಮಟೇಶ್ವರ ಸ್ಟ್ಯಾಚುನ ವಿಸಿಟ್ ಮಾಡಿದ್ದೆ. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸಲ್ಲಿ ಹೀಗಿದೆ. ಏನು ಬರೆದಿದ್ದಾರೆ? ಬಾಹುಬಲಿ ಸ್ವಾಮಿ ಅಂತ ಬರೆದಿದ್ದಾರೆ. ಬಾಹುಬಲಿ ಸ್ವಾಮಿ ಅಂದರೆ ಗೊಮ್ಮಟೇಶ್ವರನೇ. ಓಕೆನಾ? ಅವರೇನು ಮಾಡಿದರು, ಧ್ಯಾನ ಮತ್ತು ಶಾಂತಿಯ ಆಯ್ಕೆ ಮಾಡಿಕೊಂಡವರು. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬರ್ಬೋದು. ಇವಾಗ ನಾವು ಎಂಟ್ರೆನ್ಸ್ ಹೇಗಿದೆ ಅಂತ ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದಾದಮೇಲೆ ನಿಮಗೆ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟೆಪ್ಸ್ನ ನೀವು ಹತ್ತಬೇಕಾಗುತ್ತೆ. ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ 181 ಸ್ಟೆಪ್ಸ್ ಇದೆ. ಆದರೆ ಸ್ವಲ್ಪ ಜನ ಕೂಡ ಹೇಳ್ತಾರೆ ಇನ್ನೂ ಸ್ಟೆಪ್ಸ್ ಇದೆ ಅಂತ. ಆದರೆ ನನ್ನ ಅಂದಾಜಿಗೆ 180ಇಂದ 200 ಸ್ಟೆಪ್ಸ್ ಇದೆ. ಇದನ್ನ ನೀವು ಹತ್ತು ಬಂದರೆ ನಿಮಗೆ ಗೊಮ್ಮಟೇಶ್ವರ ಸ್ಟ್ಯಾಚು ಕಾಣಿಸುತ್ತೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಈ ಸ್ಟೆಪ್ಸ್ನ ಹತ್ತಿ ಹೋಗ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇಲ್ಲಿ ನಿಮಗೆ ಗೊಮ್ಮಟೇಶ್ವರ ಸ್ಟ್ಯಾಚು ಕಾಣಿಸ್ತಾ ಇದೆ. ಓಕೆ, ನೀವು ಆಮೇಲೆ ಸ್ಟೆಪ್ಸ್ ಹತ್ತಿದ ಮೇಲೆ ನಿಮಗೆ ಕಾಣಿಸೋದೆ ಬ್ರಹ್ಮದೇವ ಮಾನಸ್ತಂಭ. ಅಂದರೆ ಇದು ಜೈನ್ ಟೆಂಪಲ್ಸ್ ಮುಂದೆ ಇರುತ್ತೆ, ಇಲ್ಲ ಅಂದರೆ ಯಾವುದಾದ್ರು ಸ್ಟ್ಯಾಚ್ಯೂಸ್, ಅದು ಗೊಮ್ಮಟೇಶ್ವರ ಸ್ಟ್ಯಾಚು ಮುಂದೆ ಇರುತ್ತೆ. ಇದ್ರನ್ನ ಯಾಕೆ ಇಟ್ಟಿರ್ತಾರೆ ಅಂದರೆ, ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಯಾರು ಈ ಟೆಂಪಲ್ಸ್ ಒಳಗೆ ಬರೋರೆಲ್ಲ ಈಗೋನ ಎಲ್ಲ ಬಿಟ್ಬಿಟ್ಟು ಏನು ಮಾಡಬೇಕು, ಟೆಂಪಲ್ನ ಎಂಟರ್ ಆಗಬೇಕು ಅಂತ ಇದನ್ನ ಫ್ರಂಟಲ್ಲಿ ಇಟ್ಟಿರ್ತಾರೆ. ಹಾಗೆ ಒಳಗಡೆ ಹೋದಾದ್ಮೇಲೆ ನೀವೇನು ಮಾಡ್ಬೋದು, ಗೊಮ್ಮಟೇಶ್ವರ ಸ್ಟ್ಯಾಚು ನೋಡ್ಬೋದು. ಹಾಗಾಗಿ ನೀವು ನೋಡ್ತಾ ಇರ್ಬೋದಲ್ವಾ, ಇಲ್ಲಿ ವಿಡಿಯೋದಲ್ಲೂ ಅಷ್ಟೇ ತುಂಬ ಮಕ್ಕಳು ಇಲ್ಲಿ ಏನು ಮಾಡಿದ್ದಾರೆ, ಬಂದಿದ್ದಾರೆ ನೋಡೋದಕ್ಕೆ ಗೊಮ್ಮಟೇಶ್ವರ ಸ್ಟ್ಯಾಚು. ಹೀಗೇನೆ ನೀವೇನು ಮಾಡ್ಬೋದು, ನಿಮ್ಮ ಸ್ಟೂಡೆಂಟ್ಸ್ನೂ ಕೂಡ ಇಲ್ಲಿ ಕರ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಬಂದು ಇಲ್ಲಿ ಏನು ಮಾಡ್ಬೋದು, ಮೆಡಿಟೇಷನ್ ಮಾಡಿ ಆರಾಮಾಗಿ ಕೂತ್ಕೊಂಡು ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ಬೋದು. ಅವರಿಗೂ ಕೂಡ ಖುಷಿ ಆಗುತ್ತೆ, ನಿಮಗೂ ಒಂಥರ ಚೆನ್ನಾಗಿರುತ್ತೆ. ಎಜುಕೇಷ್ನಲ್ ಟ್ರಿಪ್ ಕರ್ಕೊಂಡು ಹೋದಾಗೆ ನೀವು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಾಗ ಈ ಪ್ಲೇಸ್ದು ವ್ಯಾಲ್ಯೂಸ್ ಏನು, ಇಲ್ಲಿದು ಹಿಸ್ಟ್ರಿ ಏನು ಅಂತ ಕೂಡ ತಿಳಿಸ್ಕೊಡ್ಬೋದು. ಅಲ್ಲಿ ಇದ್ದವರು ಹೇಳ್ತಾರೆ ನಿಮಗೆ. ಅದನ್ನು ತಿಳ್ಕೊಂಡು ನೀವು ಮಕ್ಕಳಿಗೆ ಕೂಡ ಅದನ್ನ ಹೇಳಿದರೆ ಅವರಿಗೂ ಕೂಡ ಒಂದು ನಾಲೆಡ್ಜ್ ಅನ್ನೋದು ಸಿಗುತ್ತೆ. ಹಾಗಾಗಿ ನೀವೇನಾದ್ರು ನಿಮ್ಮ ಸ್ಕೂಲ್ ಸೈಡಿಂದ ಎಜುಕೇಷ್ನಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸ್ನ ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಪೇರೆಂಟ್ಸ್ ಕೂಡ ರಜೆಯಲ್ಲಿ ಎಲ್ಲೆಲ್ಲೋ ಹೋಗೋ ಬದಲು ಅಥವಾ ಪ್ಲೇಸಸ್ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಪ್ಲೇಸ್ನ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಇವಾಗ ಪ್ಲೇಸ್ ಎಲ್ಲ ನೋಡಾದ್ಮೇಲೆ ಸ್ಟೆಪ್ಸ್ ಇಳ್ಕೊಂಡು ವಾಪಸ್ ಕೆಳಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ ಹಾಗೆ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಹಾಗೆ ನೀವು ಬಸ್ಸಲ್ಲಿ ಹೋಗುವಾಗ ಎಂಜಾಯ್ ಕೂಡ ಮಾಡ್ಬೋದು. ಈ ಪ್ಲೇಸ್ಗೆ ನೀವು ವಿಸಿಟ್ ಮಾಡಾದಮೇಲೆ ನಿಮಗೆ ಏನು ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದನ್ನ ನೋಡಿ ನಾನು ಕೂಡ ಖುಷಿ ಪಡ್ತೀನಿ. ಹಾಗೆ ಇನ್ನೂ ಇದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಪ್ಲೇಸಿಗೆ ನೀವು ಬರಬೇಕು ಅಂದರೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಹಾಗೆ ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು ಅಂತ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ಬಂದು ಹೋಗ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.